ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಕೃತಜ್ಞತಾ ಪೂರ್ವಕವಾಗಿ ಪಿತಾಮಹ ಮಹಾಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಶತಕೋಟಿ ನಮಸ್ಕಾರಗಳು. ಹಾಗೂ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಸರ್ಗೂ ಹಾಗೂ ನಾಗರಾಜ್ ಗುರೂಜಿ ಅವರಿಗೂ, ಮಾಲಿನಿ ಮ್ಯಾಮ್ ಅವ್ರಿಗೂ ನಮಸ್ಕಾರ. ಹಾಗೂ ಈ ಸ್ವಾಸ್ಥ್ಯ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಭಾಗವಹಿಸುತ್ತಿರುವ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳು. ಪ್ರಪ್ರಥಮವಾಗಿ ರಂಗನಾಥ್ ಸರ್ ಹೇಳಿದ ಪ್ರಕಾರ ನಾವು ಯಾವಾಗ್ಲೂ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು. ನಾವು ಯಾವಾಗ್ಲೂ ಪ್ರತಿಯೊಂದು ಕಾಯಿಲೆಗೂ ಕೂಡ ಯಾವಾಗ್ಲೂ ಹೋಗಿ ನೆಗಡಿ ಆದ್ರೆ ಸರಿ, ಜ್ವರ ಆದ್ರೆ ಸರಿ, ಆಸ್ಪತ್ರೆಗೆ ಹೋಗೋದು, ಇಂಜೆಕ್ಷನ್ ತಗೊಳ್ಳೋದು, ಮಾತ್ರೆ ತಗೊಳ್ಳೋಂತ ಪದ್ಧತಿಯನ್ನ ಕಂಪ್ಲೀಟ್ ಬಿಡ್ಬೇಕು ಅನ್ನೋದೇ ನಮ್ಮ ಮೇನ್ ಮೋಟೋ. ಸರ್ ಹೇಳೋ ಪ್ರಕಾರ ಅದನ್ನ ನಾನು ಕೂಡ ಮೊದ್ಲಿಂದನೂ ಪಾಲಿಸ್ಕೊಂಡ್ ಬರ್ತೇನೆ. ಆಸ್ ಎ ಡಾಕ್ಟರ್ ಆದ್ರೂನು ಕೂಡ ಬಹುಶಃ ನಾನು ಔಷಧಿ ಬರೆಯೋದು ಬಹಳ ಕಡಿಮೆನೆ, ಆಯುರ್ವೇದ ಔಷಧಿಗಳನ್ನೂ ಬರೆಯೋದು ಕಡಿಮೆನೆ. ಅವ್ರಿಗೆ ಜಾಸ್ತಿ ಜೀವನ ಶೈಲಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಅವರು ಯಾವ ರೀತಿಯ ಆಹಾರ ವಿಹಾರವನ್ನ ಪರಿಪಾಲನೆ ಮಾಡ್ಬೇಕು, ಯಾವ ರೀತಿ ಆಹಾರ ಸೇವನೆಯ ವಿಧಿವಿಧಾನಗಳನ್ನ ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಹೇಳ್ತೀನಿ. ಅದ್ರ ಜೊತೆಗೆ ನಾವು ಯೋಗ, ಆಸನ, ಪ್ರಾಣಾಯಾಮ, ಧ್ಯಾನಗಳನ್ನ ಮಾಡುವುದ್ರ ಮೂಲಕ ನಮ್ಮ ಶರೀರವನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಹಾಗೆ ಮನಸ್ಸು ಶಾಂತ ಸ್ಥಿತಿಯಲ್ಲೂ ಇರ್ಬೇಕು. ಹಾಗೆ ನಮ್ಮ ಆತ್ಮವು ಆನಂದ ಸ್ಥಿತಿಯಲ್ಲೂ ಇರುವಂತಹ ದಾರಿಯನ್ನ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಅದು ನಮ್ಮ ವೈದ್ಯರಾಗಿ ಮಾಡುವಂತಹ ಪ್ರಪ್ರಥಮ ಕೆಲಸ ಆಗಿದೆ. ಬಂದ ತಕ್ಷಣ ಔಷಧಿ ಬರೆಯೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರಿಗೆ ಸ್ವಾಸ್ಥ್ಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಕೊಡ್ಬೇಕು. ಯಾಕೆಂದ್ರೆ ಅವರು ಹೆಚ್ಚಿನ ಜ್ಞಾನ ಎಲ್ಲೂ ಪಡ್ಕೊಳ್ಳಲ್ಲ. ವಿಜ್ಞಾನ, ಸೈನ್ಸ್ ಏನಿದೆ, ನಾವು ಓದಿದಂತವ್ರು ಅವ್ರಿಗೆ ಜ್ಞಾನವನ್ನ ಕೊಟ್ಟಾಗ ಮಾತ್ರನೇ ಅವರು ಸಹ ಅವರು ಬದುಕಿನಲ್ಲಿ, ಜೀವನದಲ್ಲಿ ಯಾವ ರೀತಿ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಅವರು ಕಲಿತಾರೆ, ಅದನ್ನ ಪರಿಪಾಲಿಸ್ಕೊಂಡು ಬರ್ತಾರೆ. ಅದರ ಭಾಗವಾಗಿ ಇವತ್ತು ಮುದ್ರೆಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮುದ್ರಾ ವಿಜ್ಞಾನ ಒಂದು ಯೋಗ ವಿಜ್ಞಾನದಲ್ಲಿ ಉಲ್ಲೇಖ ಮಾಡಿರುವಂತದ್ದು, ಹಾಗೂ ಉಪಾಸನಾ ಶಾಸ್ತ್ರ ಹಾಗೂ ನಾಟ್ಯ ಶಾಸ್ತ್ರದಲ್ಲಿ ಉಲ್ಲೇಖವನ್ನ ಮಾಡಿದೆ. ಋಗ್ವೇದದಲ್ಲೂ ಇದರ ಉಲ್ಲೇಖವನ್ನ ಮಾಡಲಾಗಿದೆ. ಅಷ್ಟಾಂಗ ಯೋಗಗಳಲ್ಲಿ ಯಮ ನಿಯಮವನ್ನು ಬಿಟ್ಟು ಮಿಕ್ಕದಂತ ಯೋಗ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇಂತಹ ಪ್ರಕ್ರಿಯೆಗಳಲ್ಲಿ ಈ ಮುದ್ರೆಯ ಉಪಯೋಗ ಬಹಳ ಅವಶ್ಯಕವಾಗಿ ಬರುತ್ತದೆ. ಈ ಮುದ್ರೆ ಮಾಡೋದು ಏಕೆ ಅಂತಂದ್ರೆ, ಹೇಗೆ ನಮ್ಮ ಜಗತ್ತು, ಬ್ರಹ್ಮಾಂಡ ಪಂಚಮಹಾಭೂತಗಳಿಂದ ಹಾಗೆ ಇದೆಯೋ ಹಾಗೆ ನಮ್ಮ ದೇಹ ಕೂಡ ಪಂಚಮಹಾಭೂತಗಳು. ಭೂತಗಳು ಅಂದ್ರೆ ಇಲ್ಲಿ ಭೂತಗಳಲ್ಲ, ಪಂಚಮಹಾಶಕ್ತಿಗಳು ಅವು. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಎಂಬ ಮಹಾ ಪಂಚಭೂತಗಳಿಂದ ನಮ್ಮ ಶರೀರವು ನಿರ್ಮಾಣ ಮಾಡಲ್ಪಟ್ಟಿದೆ. ಹಾಗೆಯೇ ಕೂಡ ನಮ್ಮ ಜಗತ್ತು ಅದೇ ತತ್ವಗಳಿಂದ ಕೂಡಿರುವಂತದ್ದು. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ. ಆಪ್ ಅಂದ್ರೆ ಜಲತತ್ವ, ಪೃಥ್ವಿ ಅಂದ್ರೆ ಭೂಮಿ, ವಾಯು ಅಂದ್ರೆ ನಿಮ್ಗೆ ಗೊತ್ತು, ಅದು ಅನಿಲ, ಹಾಗೂ ಆಕಾಶ ತತ್ವ. ಹೀಗೆ ಎಲ್ಲಾ 5 ತತ್ವಗಳು ಪ್ರಮುಖ ಪಾತ್ರವನ್ನ ನಮ್ಮ ದೇಹದಲ್ಲೂ ಹಾಗೂ ನಮ್ಮ ಪ್ರಕೃತಿಯಲ್ಲೂ ಪ್ರಭಾವನ ಬೀರುತ್ತದೆ. ಅಕಸ್ಮಾತ್ ಪ್ರಕೃತಿಯಲ್ಲಿ ಏನಾದ್ರೂ ವೈಪರೀತ್ಯಗಳಾದ್ರೆ, ಏನಾದ್ರೂ ನಮ್ಮ ಮಹಾಭೂತಗಳಲ್ಲಿ ಅಸಮತೋಲನ ಕಂಡು ಬಂದ್ರೆ ಏನಾಗುತ್ತೆ ಅಂತಂದ್ರೆ, ವೈಪರೀತ್ಯಗಳು, ಪ್ರಕೃತಿ ವಿಕೋಪಗಳು ಆಗೋದು ಹಾಗೇನೆ. ಯಾಕಂತಂದ್ರೆ ಪೃಥ್ವಿ ಮಹಾಭೂತದಲ್ಲಿ ಏನಾದ್ರೂ ಅಸಮತೋಲನ ಬಂತಂದ್ರೆ ಭೂಕಂಪ ಆಗುವಂತದ್ದು ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಅದು ಜಲ ಏನಾದ್ರೂ ವಿಕೋಪ ಅಂತಾದ್ರೆ ಜಾಸ್ತಿ ಮಳೆ ಬರಬಹುದು, ಅತಿವೃಷ್ಟಿ ಆಗುವಂಥದ್ದು, ಜನರ ಜೀವನ ಅಸ್ತವ್ಯಸ್ತ ಆಗೋದು. ಹೀಗೆ ಪ್ರತಿಯೊಂದು ಮಹಾಭೂತಗಳಲ್ಲೂ ಏನಾದ್ರೂ ಅಸಮತೋಲನ ಕಂಡು ಬಂದ್ರೆ ಪ್ರಕೃತಿಯನ್ನೇ ಅದು ಅಲ್ಲೋಲ ಕಾಲೋಲ ಮಾಡುವಂತಹ ಗುಣ ಇರುವಂತದ್ದು. ಹಾಗೆಯೇ ನಮ್ಮ ದೇಹದಲ್ಲಿಯೂ ಕೂಡ ಪಂಚ ಮಹಾಭೂತಗಳಿದೆ, ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಎಂಬುದು. ಅದರಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ, ಇಂಬ್ಯಾಲೆನ್ಸ್ ಆದ್ರೆ ನಮ್ಮಲ್ಲಿ ರೋಗಗಳು ಹೆಚ್ಚಿಗೆ ಕಂಡು ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಹೇಗೆ ಬ್ರಹ್ಮಾಂಡದಲ್ಲಿ ಕಾರ್ಯಶಕ್ತಿ ಇದೆಯೋ ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ಪ್ರಾಣಶಕ್ತಿ, ಪ್ರಾಣ ಚೈತನ್ಯ ಉತ್ಪತ್ತಿನೂ ಆಗ್ತಾ ಇರುತ್ತೆ. ಪ್ರಕೃತಿಯಿಂದ ಅದನ್ನ ಪಡ್ಕೊಳ್ತಾ ಇರ್ತೀವಿ. ಅದು ಯಾವ ರೀತಿ ನಮ್ಮಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ಪ್ರಭಾವಳಿ ಅಂತ ಇರುತ್ತೆ. ಈಗ ದೇವರ ಫೋಟೋಗಳಲ್ಲಿ ನೀವು ನೋಡಬಹುದು, ಗೌತಮ ಬುದ್ಧರ ಫೋಟೋಗಳಲ್ಲಿ ನೋಡಿರಬಹುದು. ಅವರ ದೇಹದ ಹಿಂದೆ, ತಲೆಯ ಹಿಂಭಾಗದಲ್ಲಿ ಒಂದು ಪ್ರಭಾವಳಿ ಇರುತ್ತೆ, ಪ್ರಕಾಶಮಾನವಾದ ಒಂದು ಬ್ರೈಟ್ನೆಸ್ ಕಾಣ್ತಾ ಇರುತ್ತೆ. ಹಾಗೆ ಪ್ರತಿ ಜೀವ ಸಂಕುಲದಲ್ಲೂ ನಮ್ಮಲ್ಲಿ ಪ್ರಭಾವಳಿ, ನಮ್ಮ ದೇಹದ ಸುತ್ತ ಪ್ರಭಾವಳಿ ಇರುತ್ತೆ. ಅದನ್ನ ನಾವು ನಮ್ಮ ದಿನನಿತ್ಯದ ಆಹಾರ ಸೇವನೆಯನ್ನ ಸರಿಪಡಿಸ್ಕೊಳ್ಳದೇನೆ, ವ್ಯಾಧಿಗಳನ್ನ ತಂದ್ಕೊಂಡು, ಆಹಾರ ವಿಹಾರವನ್ನ ಸರಿಪಡಿಸ್ಕೊಳ್ದೇನೆ ವ್ಯಾಧಿಗಳನ್ನ ತಂದ್ಕೊಂಡು
ಪ್ರಭಾವಳಿ ಏನಾಗಿರುತ್ತೆ ಅದು ಪ್ರಭೆಯನ್ನ ಕಳ್ಕೊಂಡ್ ಬಿಡ್ತಾ ಇರುತ್ತೆ, ಅದು ಡಾರ್ಕ್ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ನಮ್ಮ ಪ್ರಭಾವಳಿಗೆ ಸುತ್ತ ಗ್ಯಾಪ್ಗಳು ಬರುತ್ತೆ, ಬ್ಲಾಕೇಜಸ್ ಬರುತ್ತೆ. ಈ ಕಿಲಿಯನ್ ಫೋಟೋಗ್ರಫಿ ಅನ್ನೋದೊಂದು ಫೋಟೋಗ್ರಫಿ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತವಾಗಿದೆ. ಅದರಲ್ಲಿ ಆ ನಮ್ಮ ಫೋಟೋವನ್ನ ತೆಗೆದಾಗ ಆ ಸುತ್ತ ಪ್ರಭಾವಳಿ ಇರುವಂತಹ ಚಿತ್ರ ನಮ್ಮಲ್ಲಿ ಕಾಣಲ್ಪಡುತ್ತದೆ. ಸೊ ಅದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮಲ್ಲಿ ಎನರ್ಜಿ ಸಾಕಷ್ಟಿದೆ, ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಸೊ ಪ್ರತಿಶತ ದಿನಾಲು 34% ನಾವು ನಮ್ಮ ಎನರ್ಜಿಯನ್ನ ನಮ್ಮ ಉಗುರುಗಳ ಮೂಲಕ ಅದನ್ನ ಹೊರ ಹಾಕಲ್ಪಡ್ತಾ ಇದೀವಿ. ಅದು ವೇಸ್ಟ್ ಆಗ್ತಾ ಇದೆ, ಎನರ್ಜಿ ವೇಸ್ಟ್ ಆಗಂತ ಸಂಭವನೆ ಜಾಸ್ತಿ ಆಗ್ತಾ ಇದೆ. ಅದನ್ನ ನಾವು ನಮ್ಮ ದೇಹದಲ್ಲೇ ಸಂಗ್ರಹಿಸಿಕೊಂಡು ಹೇಗೆ ನಮ್ಮ ವ್ಯಾಧಿಗಳನ್ನ, ವಿಕಾರಗಳನ್ನ, ರೋಗಗಳನ್ನ ಹೇಗೆ ನಾವು ಗುಣಪಡಿಸ್ಕೊಳ್ಬಹುದು ಅನ್ನೋಂಥದ್ದು ತಿಳಿಸ್ಕೊಡೋದೇ ಮುದ್ರಾ ಥೆರಪಿ, ಅದು ಮುದ್ರೆ ವಿಜ್ಞಾನ. ಸೊ ನಾವು 5 ಬೆರಳುಗಳನ್ನ ಉಪಯೋಗಿಸಿ, ಇದು 5 ಬೆರಳಿನಲ್ಲಿ ಹೇಗೆ ಹೇಳ್ಬೇಕು ಅಂತಂದ್ರೆ, ಪೃಥ್ವಿ ಇದು ಉಂಗುರದ ಬೆರಳು, ಕಿರು ಬೆರಳು ಆಪ್ ಅಂದ್ರೆ ಜಲತತ್ವ, ಇದು ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಎಲ್ಲರೂ ಬೇಕಾದ್ರೆ ಅದನ್ನ ಕೈ ಮುಂದೆ ಮಾಡಿ ನೀವು ಒಬ್ಬೊಬ್ರು ಹೇಳ್ಬೋದು. ತತ್ವ ಅಂತಂದ್ರೆ ಉಂಗುರದ ಬೆರಳು, ಇದು ಸ್ಥಿರತೆಯನ್ನ ಸೂಚನೆ ಮಾಡುತ್ತದೆ. ಜಲತತ್ವ ಇದು ಕಿರು ಬೆರಳು, ಇದು ಅಗ್ನಿ ತತ್ವ, ಅಗ್ನಿ ಅಧಿಪತಿ, ಎಲ್ಲದಕ್ಕೂ ಅಧಿಪತಿ. ಇದು ಎಲ್ಲದರಿಂದ ಸಪರೇಟ್ ಆಗಿದೆ ನೋಡಿ. ಇದು ವಾಯು ತತ್ವ, ಇದು ಆಕಾಶ ತತ್ವ. ಎತ್ತರದ ಉಂಗುರದ ಬೆರಳು, ಮಧ್ಯದ ಬೆರಳು ಆಕಾಶ ತತ್ವ. ಇದು ನೀವು ನೆನ್ಪಿಟ್ಕೊಳ್ಬಹುದು. ಈ ಅಗ್ನಿ ಯಾಕೆ ಸಪರೇಟ್ ಇದೆ ಅಂತಂದ್ರೆ, ಮನುಷ್ಯ ನೋಡಿ ಎಷ್ಟು ಸ್ವಾರ್ಥಿ ಅಂದ್ರೆ, ಈ ಎಲ್ಲಾ ತತ್ವಗಳನ್ನ ಮಾಲಿನ್ಯ ಮಾಡಿದಾನೆ. ಈ ಜಲವನ್ನ ಮಾಲಿನ್ಯ ಮಾಡಿದಾನೆ, ಆ ಭೂಮಿಯನ್ನ ಮಾಲಿನ್ಯ ಮಾಡಿದಾನೆ, ಆಕಾಶಕ್ಕೂ ಬಿಟ್ಟಿಲ್ಲ, ಈ ವಾಯುವನ್ನು ಮಾಲಿನ್ಯ ಮಾಡಿದಾನೆ. ಆದ್ರೆ ಅಗ್ನಿಯನ್ನ ಮುಟ್ಟಿದ್ರೆ ಅವನು ಸುಟ್ಟು ಬೂದಿ ಆಗ್ಬಿಡ್ತಾನೆ. ಅಗ್ನಿ ಮಾಲಿನ್ಯ ಮಾಡಷ್ಟು ಅವನಿಗೆ ಧೈರ್ಯ ಇಲ್ಲ ಮನುಷ್ಯನಿಗೆ. ಸೊ ಆದ್ರಿಂದ ಎಲ್ಲದಕ್ಕೂ ಅಧಿಪತಿ ತತ್ವ ಅಂತಂದ್ರೆ ಇದು ಅಗ್ನಿ ತತ್ವ. ಸೊ ಅದರಿಂದ ಈ 5 ಬೆರಳುಗಳು, 2 ಕೈಗಳಿನ 5 ಬೆರಳುಗಳನ್ನು ಉಪಯೋಗಿಸಿಕೊಂಡು ನಾವು ವಿವಿಧ ಆಕಾರದಲ್ಲಿ ಮುದ್ರೆಗಳನ್ನು ಮಾಡಿ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ, ಪರಿಹಾರಗಳನ್ನ ಕಂಡುಕೊಳ್ಬಹುದು. ಇದೊಂದು ಉತ್ತಮವಾದ ಚಿಕಿತ್ಸಾ ಪದ್ಧತಿ. ಇದರ ಜೊತೆಗೆ ನಾವು ದಿನಚರ್ಯ, ಋತುಚರ್ಯ, ಆಹಾರ ಪರಿಪಾಲನೆ ಮಾಡುವಂಥದ್ದು, ಮಾನಸಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳುವುದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವುದು, ಆದಷ್ಟು ಚಿಂತೆಗಳನ್ನ ಕಡಿಮೆ ಮಾಡಿಕೊಂಡು ಜೀವನವನ್ನ ನಡೆಸುವಂತದ್ದು ಶೈಲಿಯನ್ನ ರೂಪಿಸ್ಕೊಂಡು, ಈ ಜೊತೆಗೆ ಧ್ಯಾನ, ಆಸನ, ಪ್ರಾಣಾಯಾಮಗಳನ್ನ ಮಾಡುವಂಥದ್ದು, ಮುದ್ರೆಗಳನ್ನು ಮಾಡೋದ್ರ ಮೂಲಕ ನಾವು ಆರೋಗ್ಯವಂತ ಮನುಷ್ಯ ತಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬಹುದು. ಹಾಗೆ ರೋಗ ಇರುವಂತಹ ಮನುಷ್ಯ ತನ್ನ ರೋಗವನ್ನ ಸುಸ್ಥಿತಿಗೆ ತರುವಂತಹ ಕೆಲಸವನ್ನ ಮಾಡಬಹುದು. ಇವತ್ತು ನಾನು ಅಪಾನ ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತೇನೆ. ಅಪಾನ ಮುದ್ರೆ ಇದು ಈ ವಾಯು ತತ್ವ ಅಗ್ನಿಯ ಬುಡಕ್ಕೆ ಬರಬೇಕು. ನಂತರ ಈ ಆಕಾಶ ತತ್ವ ಮತ್ತೆ ಪೃಥ್ವಿ ತತ್ವ ಅಗ್ನಿ ಹೆಬ್ಬೆರಳಿನ ಸಾಫ್ಟ್ ಟಚ್ ಮಾಡ್ಬೋದು, ಸ್ಮೂತ್ ಆಗಿ ಇಟ್ಕೋಬೇಕು, ಪ್ರೆಸ್ ಮಾಡೋ ಹಾಗಿಲ್ಲ. ಸೊ ಇದಿಷ್ಟು ಮಾಡ್ಬೋದು. ಇದು 2 ಕೈಯಲ್ಲಿ ಮಾಡಿ ಸ್ಥಿರ ಸುಖಾಸನದಲ್ಲಿ ಕುತ್ಕೊಳ್ಳೋರು, ನೆಲದ ಮೇಲೆ ಕುತ್ಕೊಳ್ಳೋರು ಒಂದು ಮ್ಯಾಟ್ ಅಥವಾ ಏನಾದ್ರೂ ಚಾಪೆಯನ್ನು ಹಾಕಿ ಕುತ್ಕೋಬೇಕು. ನೇರವಾಗಿ ನೆಲದ ಮೇಲೆ ಕುತ್ಕೊಳ್ಳೋ ಹಾಗಿಲ್ಲ. ಚೇರಲ್ಲಿ ಕುತ್ಕೊಳ್ಳೋರು ಕಾಲುಗಳನ್ನ ಹಾಗೆ ನೆಲಕ್ಕೆ ತಾಗಿಸಿ ಕುತ್ಕೊಂಡು ಈ 2 ಮುದ್ರೆಗಳನ್ನ ಮಾಡಿ ತೊಡೆಯ ಮೇಲೆ ಇಟ್ಟುಕೊಳ್ಬೇಕು. ಬೆನ್ನು ನೇರವಾಗಿರ್ಲಿ. ಬೆನ್ನಿಗೆ ಬೇಕಾದ್ರೆ ಸಪೋರ್ಟ್ ತಗೊಳ್ಳಿ, ತಲೆಗೆ ಸಪೋರ್ಟ್ ತಗೊಳ್ಳುವಂತಿಲ್ಲ. ಹಾಗೆಯೇ ಫ್ರೀಯಾಗಿ ಬಿಡ್ಬೇಕು. ಕಣ್ಣು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು 3 ಬಾರಿ ಮಾಡ್ಬೇಕು. ನಂತರ ಸಹಜ ಉಸಿರಾಟವನ್ನು ಮಾಡಬೇಕು. ಈ ಮುದ್ರೆಯನ್ನು ಮಾಡಲು ಸೂರ್ಯೋದಯದ ಸಮಯ ಪ್ರಶಸ್ತವಾದ ಸಮಯ. ಬೆಳಗ್ಗೆ ಹೊತ್ತು ಮಾಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಸಂಜೆಯ ಹೊತ್ತು ಊಟದ 2 ತಾಸಿನ ನಂತರ ಮಾಡಬೇಕು. ಇದು ಪ್ರಮುಖವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಹೃದಯದ ಸಮಸ್ಯೆಗಳಿಗೆ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.
ಹೃದಯ ಸಂಬಂಧಿ ಕಾಯಿಲೆಗಳು ಅಂತಂದ್ರೆ ಅನುವಂಶಿಕವಾಗಿಯೂ ಹೃದಯ ಸ್ತಂಭನ ಕಾಯಿಲೆ ಬರಬಹುದು. ಅದಲ್ಲದೆ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಇರುವಂತದ್ದು, ಕರೋನರಿ ಆರ್ಟರಿ ಡಿಸೀಸ್ ಅಂತ ಇರುವಂತದ್ದು, ಮತ್ತೆ ಕೊಲೆಸ್ಟ್ರಾಲ್ ನಿಂದ ಬ್ಲಾಕೇಜ್ ಅಂತ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದಂತದ್ದು ಇರಬಹುದು. ಹಾಗೂ ಹಾಗೇನೆ ಈಗ ಮಸ್ಕುಲರ್ ಡಿಸೀಸ್, ಹೃದಯ ನಮ್ಮ ಅಂಗ ಏನಾಗಿದೆ ಅದು ಮಸ್ಕುಲರ್ ಮಾಂಸದ ಮುದ್ದೆಯಂತೆ ರಚನೆ ಆಗಿರುವಂತದ್ದು, ಅದರಲ್ಲಿ ವೀಕ್ನೆಸ್ ಕಂಡು ಬರುವಂತದ್ದು, ಆ ತರ ರೋಗ ಲಕ್ಷಣಗಳೆಲ್ಲ ಕಂಡು ಬರುವ ಸಾಧ್ಯತೆ ಇರುತ್ತೆ. ಈ ಮುದ್ರೆಯನ್ನ ಮಾಡೋದ್ರಿಂದ ಹೃದಯದ ಅಂಗ ಗಟ್ಟಿ ಆಗ್ತಾ ಬರುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. ಈ ಮುದ್ರೆಯು ವೆರಿಕೋಸ್ ವೇನ್ಗೂ ಕೂಡ ತುಂಬಾ ಸಹಕಾರಿಯಾಗಿ ಫಲಕಾರಿಯಾಗಿ ರಿಸಲ್ಟ್ ನ ಕೊಡುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡಬಹುದು. 20ರಿಂದ 25 ನಿಮಿಷ ಮಾಡೋದು. ತೀವ್ರತರವಾದ ಕಾಯಿಲೆ ಇರೋರು, ಕಾರ್ಡಿಯಾಕ್ ಅರೆಸ್ಟ್ ಆಗಿರೋರು, ಹೃದಯ ಸ್ತಂಭನ ಕಾಯಿಲೆ ಒಳಗಾಗಿ ಚಿಕಿತ್ಸೆಯನ್ನ ತಗೊಳ್ತಾ ಇರೋರು ಕೂಡ ಇದನ್ನ ಮಾಡಿ ಕಂಟಿನ್ಯೂಸ್ ಆಗಿ ಮತ್ತೆ ರಿಪೀಟೆಡ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋದನ್ನ ತಪ್ಪಿಸಬಹುದು. ಇದು ತುಂಬಾ ಸಹಕಾರಿಯಾಗಿದೆ. ಇದರ ಜೊತೆಗೆ ಮೆಡಿಸಿನ್ ಏನಿದೆ ಅದು ಕಂಟಿನ್ಯೂ ಮಾಡ್ಬೋದು. ಕ್ರಮೇಣ ಮೆಡಿಸಿನ್ ಕಡಿಮೆ ಮಾಡ್ತಾ ಬರ್ಬೇಕಾಗುತ್ತೆ. ಇದು ರಕ್ತ ಸಂಚಾರವನ್ನ ಸಲೀಸಾಗಿ ಆಗುವಂತೆ ಮಾಡುತ್ತದೆ. ತುಂಬಾ ಸಹಕಾರಿಯಾದ ಮುದ್ರೆ ಆಗಿರುತ್ತದೆ. ಇದನ್ನ ನೀವು ಕಲ್ತ್ಕೊಂಡು ಸರಿಯಾದ ಸತತವಾಗಿ ಕಂಟಿನ್ಯೂಸ್ ಆಗಿ 21 ಡೇಸ್ ಅಥವಾ 30 ಡೇಸ್ ಮಾಡಿ ಇದರ ಸಂವೇದನೆಯನ್ನ ನೀವು ದೇಹದಲ್ಲಿ ಹೇಗೆ ಅದು ಪರಿವರ್ತನೆ ಆಗ್ತಾ ಇದೆ, ನಿಮ್ಮಲ್ಲಿ ನೀವು ಹೇಗೆ ಗುಣವನ್ನ ಕಾಣ್ತಾ ಇದ್ದೀರಾ ಅನ್ನೋದನ್ನ ನೀವೇ ಸಂವೇದನೆ ಮೂಲಕ ಕಂಡು ಹಿಡ್ಕೊಳ್ಬೇಕು. ಇದು ಬಹಳ ಪರಿಣಾಮಕಾರಿಯಾದ ಚಿಕಿತ್ಸಾ ವಿಧಾನ ಆಗಿದೆ. ಈ ಮುದ್ರೆಯನ್ನ ನೀವು ಪ್ರತಿದಿನವೂ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಇದು ಅಪಾನ ವಾಯು ಮುದ್ರ ಮೇಡಮ್. ಅದು ಅಪಾನ ವಾಯು ಮುದ್ರ, ಅಪಾನ ವಾಯು ಮುದ್ರ ಮತ್ತೆ ಮೃತ ಸಂಜೀವನಿ ಮುದ್ರ, ಆಮೇಲೆ ಇನ್ನೊಂದು ಹೃದಯ ಮುದ್ರೆ ಅಂತಾನೂ ಕರೀತಾರೆ. ಹೃದಯ ಮುದ್ರ ಮೃತ ಸಂಜೀವನಿ ಮುದ್ರ, ಹೌದು, ಅಪಾನ ವಾಯು ಮುದ್ರ. ಓಕೆ, ಧನ್ಯವಾದ ಮೇಡಮ್, ತುಂಬಾನೇ ಧನ್ಯವಾದ ನಿಮಗೆ. ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಅರ್ಥೈಸಿ ಎಲ್ರಿಗೂ ಅದನ್ನ ಸುಲಭವಾಗಿ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಂದೊಂದು ಪ್ರಶ್ನೆ, ಆನುವಂಶಿಕತೆ ಅಂತಂದ್ರೆ ನಿಮ್ಗೆ ಮೊದಲಿನ ಇವಾಗ BP ಬರಬಹುದು ಅಥವಾ ಶುಗರ್ ಕಂಪ್ಲೇಂಟ್ಸ್ ಇರುವಂತವ್ರು, ಅದಕ್ಕೆ ನೀವು ಆನುವಂಶಿಕತೆ ಅಂತ ಹೇಳ್ತೀರಿ ಅಲ್ವಾ? ಆನುವಂಶಿಕತೆ ಅಂತಂದ್ರೆ ಮನೆಯಲ್ಲಿ ತಂದೆ ತಾಯಿಗೋ ಇದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು, ಈಗ ನಮ್ಮ ಮಕ್ಕಳಿಗೂ ಬರುತ್ತೆ, ಇಲ್ಲ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ನನ್ಗೂ ಬರುತ್ತೆ ಅಂತ ಚಿಂತೆ ಮಾಡೋರು ಇರ್ತಾರೆ. ಅದು ಬಂದ್ರು ಬರಬಹುದು, ಬರದೇನೂ ಇರಬಹುದು. ಆದ್ರೆ ಅವ್ರ ತಲೆನಲ್ಲಿ ಕೂತ್ಬಿಟ್ಟಿರುತ್ತೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾಕಂದ್ರೆ ನಮ್ ತಂದೆಗಾಗಿತ್ತು, ನಮ್ ತಾತನ್ಗಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅಂತ ಕಂಡೀಷನ್ ಅಲ್ಲಿ ಕೂಡ ಈ ಅಪಾನ ವಾಯು ಮುದ್ರೆಯನ್ನ ಮಾಡೋದ್ರಿಂದ ತಡೆಗಟ್ಟಬಹುದು, ಅಥವಾ ಆಗುವಂತ ಚಾನ್ಸಸ್ ಇದ್ರೂ ಅದನ್ನ ದೀರ್ಘಕಾಲಿಕವಾಗಿ ಮುಂದೂಡಬಹುದು. ಆ ರೀತಿ ಇದು ಹೆಲ್ಪ್ ಆಗುತ್ತೆ. ಓಕೆ ಓಕೆ ಓಕೆ, ಧನ್ಯವಾದ ಮೇಡಮ್, ತುಂಬ ಹೃದಯದ ಧನ್ಯವಾದ. ಇದೇನ್ ಮಾಡುತ್ತೆ ಅಂದ್ರೆ ಇನ್ಸೋಮ್ನಿಯಾನು ಹೋಗಲಾಡಿಸ್ತದೆ, ಆಮೇಲೆ ಕಾನ್ಸ್ಟಿಪೇಷನ್ ತೆಗೆದಾಗ್ತದೆ, ಅಸಿಡಿಟಿನ ಕಡಿಮೆ ಮಾಡುತ್ತೆ. ಇನ್ನು ಯಾವ್ದನ್ನ ಬೆಟ್ಟ ಹತ್ತಿದ್ರೆ ಈ ಮುದ್ರ ಹಾಕೊಂಡು ಬೆಟ್ಟ ಹತ್ತಿದ್ರೆ ನಿಮ್ಗೆ ಅಲಸಟೆ ಬರಲ್ಲ, ಫ್ಯಾಟಿಗ್ಯೂ ಆಗಲ್ಲ ಒಂದ್ ರೀತಿಯಲ್ಲಿ. ಸೊ ಸುಸ್ತಾಗಲ್ಲ ಅಂತಲ್ವಾ ಸರ್? ಸುಸ್ತಾಗಲ್ಲ, ಹಲವಾರು ಅಪ್ಲಿಕೇಶನ್ಸ್ ಇದೆ. ಓಕೆ, ಇದನ್ನು ಅದೇ ಮೇಡಮ್ ಹೇಳಿದ್ರಲ್ಲ, ನಮ್ಮ ರಕ್ತನಾಳ ಒಳಗಡೆ ಆರ್ಟರೀಸ್ ಅಂದ್ರೆ ಈ ಹೃದಯಕ್ಕೆ ಹೋಗುವಂತ ಆರ್ಟರೀಸ್, ಅದರಲ್ಲಿ ಯಾವುದೇ ಬ್ಲಾಕೇಜಸ್ ಇದ್ರು ಕಂಡು ಬಂದ್ರು ಅದೆಲ್ಲ ತೆಗೆದಾಗ್ತದೆ. ಅದ್ ಜೊತೆಗೆ ಹೃದಯ ಘಾತ ಆಗುವಂತ ಅವಕಾಶ ಕೊಡಲ್ಲ. ಹೃದಯ ಘಾತ ಆಗ್ತಾ ಇದೆ ಅಂತಂದ್ರೆ ಈ ಮುದ್ರ ಹಾಕೊಂಡ್ರೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡುತ್ತೆ. ಹೃದಯ ಘಾತ ಆಗಿರೋ ಸಮಯದಲ್ಲೂ ಈ ಮುದ್ರ ಹಾಕೊಂಡಿದ್ರೆ ಅದನ್ನು ಮೃತದಿಂದ ಸಹಾಯ ಮಾಡುತ್ತೆ, ಮೃತದಿಂದ ಕಾಪಾಡುತ್ತೆ. ಏನಾದ್ರು ಮೃತ್ಯು ಬರ್ತಿದೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ಅಪಾನ ವಾಯು ಮುದ್ರೆನ ಹಾಕೊಳ್ಳೋದ್ರಿಂದ ನಮ್ಮ ಮೃತ್ಯು ಕೂಡ ದೂರ ಓಡೋಗುತ್ತೆ ಅನ್ನೋದು. ಅದಕ್ಕೆ ಇದು ಹೆಸರು ಮೃತ ಸಂಜೀವನಿ ಮುದ್ರಾ ಅಂತ ಕರೆದಿರೋದು. ಓಕೆ, ಸಂಜೀವನಿ ಅಂತ ಇಟ್ ವಿಲ್ ಅವಾಯ್ಡ್ ದಿ ಡೆತ್ ಆಲ್ಸೋ ಅಟ್ ದ ಟೈಮ್ ಆಫ್ ದಿಸ್ ಹಾರ್ಟ್ ಅಟ್ಯಾಕ್. ಓಕೆ, ಆ ರೀತಿಯಲ್ಲಿ ಇದಕ್ಕೂ ತುಂಬಾ ವಿಶಿಷ್ಟತೆ ಇದೆ. ಇದನ್ನು ಪ್ರತಿಯೊಬ್ಬರು ಪಾಲಿಸಬೇಕು, ಅಪಾನ ವಾಯು ಮುದ್ರ. ಅಂಡ್ ಎಲ್ಲರಿಗೂ ಹೇಳ್ಕೊಡ್ಬೇಕು. ಇದು ಮೊದಲನೇ ದಿವಸ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಈ ಮುದ್ರ ಬಗ್ಗೆ, ಇದು ಅಷ್ಟು ವಿಶಿಷ್ಟವಾದ ಮುದ್ರೆ. ಓಕೆ.